ನಮಸ್ಕಾರ ರೀ ನಮ್ಮ ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ. ಪಕ್ಕ ಜವಾರಿ ಮಾತು ಇವತ್ತಿನ ದಿವಸ ನಿಮಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇವತ್ತು ಮನೇಲಿ ಕೂತು ವೋಟರ್ ಐ ಡಿ ತಿದ್ದುಪಡಿ ಹಾಗೂ ಏನೆಲ್ಲ ಚೇಂಜ್ ಮಾಡ್ಬೋದು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬರೀ ಮತ್ತ್ಯಾಕೆ ವೇಟ್ ಮಾಡೋಣ, ಲೆಟ್ ಸ್ಟಾರ್ಟ್. ನೋಡ್ರಿ, ಬರ್ರಿ ಮೊದಲಿಗೆ ನೀವು ಒಂದು ವೆಬ್ಸೈಟ್ ಓಪನ್ ಮಾಡ್ಕೋಬೇಕು. ಈಗ ಆಲ್ರೆಡಿ ನಾನು ಇಂಟರ್ಫೇಸಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಫಸ್ಟಿಗೆ ಏನಿಲ್ಲ, ವೋಟರ್ ಪೋರ್ಟಲ್ ಅಂತೇಳಿ ಟೈಪ್ ಮಾಡಿ, ನೆಕ್ಸ್ಟ್ ಇಲ್ಲಿ ವೋಟರ್ ಸರ್ವಿಸ್ ಪೋರ್ಟಲ್ ಅಂತೇಳಿ ಕಾಣಿಸುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿ. ಸೊ ನಾನು ಇದನ್ನ ಕ್ಲಿಕ್ ಮಾಡಿದ್ದೀನಿ. ಬರ್ರಿ ನೆಕ್ಸ್ಟ್ ಪೇಜಿಗೆ ಹೋಗೋಣ. ನೋಡ್ರಿ, ನಾವು ಒಂದು ತಿದ್ದುಪಡಿ ಮಾಡ್ಕೋಬೇಕಂದ್ರೆ ನಮ್ಮದೇ ಆದ ಒಂದು ಲಾಗಿನ್ ಐ ಡಿ ಕೇಳುತ್ತೆ ಇದು. ಸೊ ಇದನ್ನ ನಾನು ಆಲ್ರೆಡಿ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿನಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಈ ಥರ ಇಂಟರ್ಫೇಸ್ ಲಾಗಿನ್ ಆದಮೇಲೆ ಈ ಥರ ಬರುತ್ತೆ. ಸೊ ಇದನ್ನ ಮಾಡ್ಕೋಬೇಕಂದ್ರೆ ಏನಿಲ್ಲ, ನಿಮಗೆ ಸಿಂಪಲ್ಲಾಗಿ ಒಂದು ಲಾಗಿನ್ ಮಾಡ್ಕೋಬೇಕಂದ್ರೆ ಸೈನ್ ಅಪ್ ಅಂತೇಳಿ ಇರುತ್ತೆ. ಸೈನ್ ಅಪ್ ಅಂತ ಕ್ಲಿಕ್ ಮಾಡಿಕೊಂಡು ಈ ಥರ ಲಾಗಿನ್ ಐ ಡಿ ಕೇಳುತ್ತೆ. ನಾನು ಜಸ್ಟ್ ಇವಾಗ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸೈನ್ ಅಪ್ ಅಂತೇಳಿ ಇರುತ್ತೆ ಸ್ಟಾರ್ಟಿಂಗ್. ನಿಮಗೆ ಹೊಸದಾಗಿ ಮಾಡೋರಿಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಬರೀ ಈ ಥರ ಓಪನ್ ಆಗಿದೆ. ಓಪನ್ ಆದಾಗ ಏನಿಲ್ಲ, ನಿಮಗೆ ಹೊಸದಾಗಿ ಮಾಡೋರಿದ್ರೆ ಸೈನ್ ಅಪ್ ಅಂತ, ನಾನು ಜಸ್ಟ್ ಲಾಗಿನ್ಗೆ ಹೋಗ್ತೀನಿ. ನಂದು ಆಲ್ರೆಡಿ ಇದೆ. ಬನ್ನಿ ಇದನ್ನ ಟೈಪ್ ಮಾಡೋಣ. ಮೇಲ್ಗಡೆ ಹೇಗಿದೆ ಹಾಗೆಯೇ ಹಾಕ್ರಿ. ಇಲ್ಲಿ 2 ಸ್ಮಾಲ್ ಎಫ್ ಇದೆ, ಟಿ ಇದೆ, ಎಲ್ಲ ಸ್ಮಾಲ್ ಇದೆ, LR. ಸೊ ನೀವು ಇಲ್ಲಿ ಬಾಕ್ಸಲ್ಲಿ ಏನು ಕಾಣಿಸುತ್ತಲ್ಲ ಅದೇ ರೀತಿಯಾಗಿ ಹಾಕೊಂಡ್ರೆ ಇಲ್ಲಿ ರಿಕ್ವೆಸ್ಟ್ OTP ಅಂತೇಳಿ ಹೋಗುತ್ತೆ. ರಿಕ್ವೆಸ್ಟ್ OTP ಕೊಟ್ಟ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ನಂಬರ್ನ ಇಲ್ಲಿ ಹಾಕೋಬೇಕು. ನೋಡ್ರಿ, ನಾನು OTP ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಲಾಗಿನ್ ಆಗಿರುತ್ತೆ. ಈ ನೋಡ್ಬೋದು ಇಲ್ಲಿ ಆಗಿದೆಯಲ್ಲ, ಅದನ್ನ ಈ ಥರ ಲಾಗಿನ್ ಆದಾಗ ಹೀಗೆ ಬರುತ್ತೆ. ಪ್ರೊಫೈಲ್ ನೇಮು ಸೊ ಎಲ್ಲನೂ ತೋರಿಸುತ್ತೆ. ಸೊ ಇದು ನಾನು ಸೆಲ್ಫಾಗಿ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಮುಂದೆ ಹೋಗೋಣ. ಟ್ರ್ಯಾಕು, ನಿಮ್ಮದು ಆಧಾರ್ ಏನಾದರೂ ಆಲ್ರೆಡಿ ಅಪ್ಲೈ ಮಾಡಿದರೆ ಇಲ್ಲಿ ನಂಬರ್ ಹಾಕಿದರೆ ಅದನ್ನು ಸ್ಟೇಟಸ್ ತೋರಿಸುತ್ತೆ. ಅದನ್ನ ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಬನ್ನಿ ಹೋಮ್ ಪೇಜಿಗೆ ಹೋಗೋಣ. ಈ ಥರ ಇಂಟರ್ಫೇಸಲ್ಲಿ ನಿಮಗೆ ಹೋಮ್ ಪೇಜ್ ಈ ಥರ ಬರುತ್ತೆ. ಸೊ ಈ ಥರ ಇಂಟರ್ಫೇಸಲ್ಲಿ ನಿಮಗೆ ಮೊದಲಿಗೆ ತಿದ್ದುಪಡಿ ವೋಟರ್ ಐ ಡಿನ ನಿಮ್ಮದು ತಿದ್ದುಪಡಿ ಇದ್ದಲ್ಲಿ ನಾವು ಫಾರ್ಮ್ 8 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬನ್ನಿ, ಕೆಳಗಡೆ ಫಿಲ್ ಫಾರ್ಮ್ 8 ನಂಬರ್ಸ್ ಇದೆಯಲ್ಲ, ಇಷ್ಟಕ್ಕೆಲ್ಲನೂ ಇದನ್ನ ಫಾರ್ಮು ರೆಫರ್ ಮಾಡಬೇಕಾಗುತ್ತೆ. ನಾವು 8 ನಂಬರ್ ಫಾರ್ಮನ್ನು ಫಿಲಪ್ ಮಾಡ್ಕೊಳ್ಳೋಣ ಫಸ್ಟು. ಬನ್ನಿ, ಈ ಥರ ಕೇಳುತ್ತೆ ಇಲ್ಲಿ ಇಂಟರ್ಫೇಸು ಸೆಲ್ಫು ಅಥವಾ ಅದರ್ಸು ಅಂತ. ಸೆಲ್ಫ್ ಅಂದರೆ ನಮ್ಮದೇ ಮಾಡಬೇಕಾ ಅಥವಾ ಬೇರೆಯವ್ರದ್ದು ಮಾಡಬೇಕಾ ಅಂತೇಳಿ 2 ಆಪ್ಷನ್ ಇದೆ. ನಾವು ಬೇರೆಯವ್ರದ್ದು ಅಂತ ಕೊಡೋಣ ಇವಾಗ. ಅಥವಾ ನಿಮ್ಮದೇ ಏನಾದರೂ ಮಾಡ್ಕೊಂಡಿದ್ರೆ ಸೆಲ್ಫ್ ಅಂತ ಕೊಟ್ಟರೆ ಸಾಕು, ನಿಮ್ಮದು ಆಟೋಮೆಟಿಕ್ ಇಲ್ಲಿ ಎಪಿಕ್ ನಂಬರ್ ಬರುತ್ತೆ. ಸೆಲ್ಫ್ ಅಂದರೆ ನಿಮ್ಮದು ಪ್ರೊಫೈಲ್ನ ಫಿಲ್ ಮಾಡ್ಕೊಂಡಿರ್ಬೇಕು. ಅಂದರೆ ನಿಮ್ಮದು ವೋಟರ್ ಐ ಡಿ ನಂಬರ್ ಇದ್ದರೆ ಅದನ್ನ ಅದರಲ್ಲಿ ಲಾಗಿನ್ ಐ ಡಿ ಮಾಡಿದ್ದಾದಮೇಲೆ ನಿಮ್ಮದು ಪ್ರೊಫೈಲ್ನ ಫಿಲ್ ಮಾಡಿದರೆ ಮಾತ್ರ ಇಲ್ಲಿ ಸೆಲ್ಫ್ ಕೊಟ್ಟಾಗ ನಿಮ್ಮ ಎಪಿಕ್ ನಂಬರು ಅಲ್ಲಿ ತೋರಿಸುತ್ತೆ. ಸೊ ಹಾಗಾಗಿ ಅದಕ್ಕೆ ಸೆಲ್ಫ್ ಅಂತಾರೆ. ಸೊ ಇವಾಗ ಅದರ್ಸ್, ಇನ್ ಕೇಸ್ ನೀವು ನಿಮ್ಮ ಐ ಡಿನ ಫಿಲಪ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ನೀವು ಅದರ್ಸ್ ಕೊಟ್ಟು ನಿಮ್ಮ ಐ ಡಿನ ಹಾಕಿಬಿಟ್ಟು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಡೀಟೇಲ್ಸ್ನ ಶೋ ಅಪ್ ಆಗುತ್ತೆ. ಸೊ ಈಗ ಬೇರೆಯವ್ರದ್ದು ಮಾಡೋಣ ಬನ್ನಿ. ಸೊ ಇಲ್ಲಿ ಮೊದಲಿಗೆ ನಿಮ್ಮ ಎಪಿಕ್ ನಂಬರ್ನ ಕೇಳುತ್ತೆ. ಎಪಿಕ್ ನಂಬರು 10 ನಂಬರ್ ಎಪಿಕ್ ನಂಬರ್ ಆಗಿರುತ್ತೆ. ನಿಮ್ಮ ಕ್ಯಾಪಿಟಲಲ್ಲಿ ಹೇಗಿದೆ ಅದೇ ಥರ ಎಪಿಕ್ ನಂಬರ್ನ ಹಾಕೋಬೇಕು. ಸೊ ನಾನು ಇಲ್ಲಿ ಒಬ್ಬರನ್ನ ಹಾಕ್ತೀನಿ ಇವಾಗ. ಬನ್ನಿ, ನಾನು ಹಾಕಿದ್ದೀನಿ. ಇವಾಗ ಮುಂದೆ ನೋಡೋಣ. ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಅವ್ರದ್ದು ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ.
ಡೀಟೇಲ್ಸ್ ತೋರಿಸಿದ ಕರೆಕ್ಟಾಗಿ ನೋಡಿ ನಿಮ್ಮದೇನಾ ಅಥವಾ ಬೇರೆಯವ್ರದ್ದು ಬಂದಿದೆ ಅಂತ ಒಂದ್ಸಲ. ಸೊ ಹೆಸರು ತೋರಿಸಿದ ಓಕೆ ನಿಮ್ಮದೇ ಆಗಿರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಇಲ್ಲಿ ಒಂದು ನಿಮ್ಮದು ಪಾರ್ಟ್ ನಂಬರ್ 108, ಆಮೇಲೆ ಸೀರಿಯಲ್ ನಂಬರ್ 403 403 ನಿಮ್ಮದು ಸೀರಿಯಲ್ ನಂಬರ್ ತೋರಿಸಿರುತ್ತೆ. ಈ ಥರ ಇಂಟರ್ಫೇಸ್ ನಿಮಗೆ ಬಂದಿರುತ್ತೆ. ಬನ್ನಿ, ಇಷ್ಟೂ ಎಲ್ಲನೂ ಫಿಲ್ ಆದಮೇಲೆ ಸಬ್ಮಿಟ್ನ ಸಕ್ಸಸ್ ಆಗಿರುತ್ತೆ. ಇಷ್ಟು ಮೊಬೈಲ್ ನಂಬರ್ನ ಚೇಂಜ್ ಮಾಡಿಸ್ತಾ ಇದ್ದೀನಿ. ಅಂದರೆ ಆಲ್ರೆಡಿ ಮೊಬೈಲ್ ನಂಬರ್ ಇಲ್ಲ ಇದರಲ್ಲಿ, ಜಸ್ಟ್ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ವೋಟರ್ ಐ ಡಿನ ನಾನು ಆಗಿ ಡೌನ್ಲೋಡ್ ಮಾಡ್ಕೋಬೋದು. ಮೊಬೈಲ್ ನಂಬರ್ ಆ್ಯಡ್ ಇದ್ದರೆ ಮಾತ್ರ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನೇನಾದರೂ ನಿಮಗೆ ಲೇಟೆಸ್ಟ್ ಆಗಿರುವಂಥ ಪ್ರೊಫೈಲ್ ಫೋಟೋನ ಬೇಕಂದರೆ ಆಪ್ಷನ್ ಕೂಡ ಇದೆ, ಅದನ್ನ ಸಿಲೆಕ್ಟ್ ಮಾಡ್ಕೋಬೋದು. ಬನ್ನಿ ಮೊಬೈಲ್ ನಂಬರ್ ಹಾಕೊಳ್ಳೋಣ. ಇಲ್ಲಿ ಫೋಟೋ ನಿಮ್ಗೆ ಯಾವ್ದು ಬೇಕು ಪ್ರೊಫೈಲ್ನ ಅದು ಚೂಸ್ ಮಾಡಿಕೊಂಡಿರ್ತೀರಲ್ಲ ಅದನ್ನ ಇಲ್ಲಿ ಆ್ಯಡ್ ಮಾಡಿ. ಸೊ ಇದು ಆ್ಯಡ್ ಆಗಿದೆ. ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಅಷ್ಟು ಇಟ್ಕೊಂಡಿದ್ದೀನಿ. ಸೊ ಇದು ನಿಮ್ಮ ಪ್ರೊಫೈಲ್ ಫೋಟೋ ಆಗಿರುತ್ತೆ. ನೆಕ್ಸ್ಟ್ ಕೊಟ್ಟಾಗ ಪ್ಲೇಸು ನೀವು ಎಲ್ಲಿಂದ ಮಾಡ್ತಾಯಿದ್ದೀರಿ ಅಂತ ಒಂದು ಹೆಸರನ್ನ ಹಾಕಿ. ಇಲ್ಲ ಲಾಸ್ಟಲ್ಲಿ ನೀವು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇಲ್ಲ ಇದನ್ನು ಕ್ಯಾಪ್ಚರ್ನ ಇಲ್ಲೇ ಹಾಕಬೇಕಾಗುತ್ತೆ. ಹೇಗಿದೆ ಹಾಗೆ ಹಾಕಿ. ಸೊ ಈ ಥರ ಬರುತ್ತೆ. ನೆಕ್ಸ್ಟು OTP ಸೆಂಡ್ ಸಕ್ಸಸ್ಫುಲ್ ಟು ಈ ನಂಬರ್ಗೆ ಹೋಗಿರುತ್ತೆ. ಸೊ ಆ ನಂಬರ್ನ ಇಲ್ಲಿ ಹಾಕೋಬೇಕು ನೀವು. ಓಕೆ, ನಾನು OTP ಹಾಕ್ಕೊಂಡಿದ್ದೀನಿ. ಇವಾಗ ಫ್ರೀ ಆ್ಯಂಡ್ ಸಬ್ಮಿಟ್ ಕೊಡೋಣ. ಸೊ ಈ ಥರ ಬಂದಿರುತ್ತೆ. ನಾವು ಫಿಲ್ ಮಾಡಿರೋ ಫಾರ್ಮ್ನ ಇಲ್ಲಿ ಒಂದು ಸಲ ನಿಮಗೆ ತೋರಿಸಿರುತ್ತೆ. ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ. ಆಗಿದೆ ನೋಡಿ ಫೋಟೋನು. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಜೈ ಕರ್ನಾಟಕ, ಜೈ ಅಂಬಾ ಭವಾನಿ.